ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಥರ್ಡ್ ಸೆಮ್ BCom ಒಂದು ಕನ್ನಡ ಲೆಸನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಸಾಹಿತ್ಯ ಮತ್ತು ಚಲನಚಿತ್ರ ಅಂತ ಹೇಳಿ. ಈ ಒಂದು ಲೆಸನ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಸಿಂಪಲ್ ಆಗಿದೆ. ಓಕೆನಾ, ಈ ಲೆಸನ್ದು ಕಂಪ್ಲೀಟ್ ಸಮ್ಮರಿನ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇವಾಗ ನಾನು ಡೈರೆಕ್ಟ್ ಲೆಸನ್ಗೆ ಹೋಗ್ತೀನಿ. ಸೊ ಇಲ್ಲಿ ಲೇಖಕರು ಏನು ಹೇಳಿದ್ದಾರೆ ಅಂದರೆ, ಸಾಹಿತ್ಯ ಮತ್ತು ಚಲನಚಿತ್ರಗಳು ಬೇರೆ ಬೇರೆ ರೀತಿಯ ಮಾಧ್ಯಮಗಳು ಅಂತ ಇಲ್ಲಿ ಹೇಳಿದ್ದಾರೆ. ಓಕೆನಾ, ಅಂದರೆ ಸಾಹಿತ್ಯನೇ ಬೇರೆ, ಚಲನಚಿತ್ರನೇ ಬೇರೆ ಅಂತ ಇಲ್ಲಿ ಹೇಳಿರೋದು. ಸೊ ಸಾಹಿತ್ಯ ಅಂದರೆ ಏನು ಅಂದರೆ, ಇಲ್ಲಿ ಒಬ್ಬ ವ್ಯಕ್ತಿ ಸಾಹಿತ್ಯನ ಬರೀತಾರೆ. ಆ ಒಬ್ಬ ವ್ಯಕ್ತಿ ಬರೆದಿರುವಂಥ ಸಾಹಿತ್ಯ ಏನಿದೆಯಲ್ಲ ಅದನ್ನು ಓದುಗರು ಅಥವಾ ನಾವು, ಇವಾಗ ನನಗೆ ಯಾವುದೋ ಒಂದು ಬುಕ್ ಇಷ್ಟನೋ ಅಥವಾ ಯಾವುದೋ ಒಂದು ಸಾಹಿತ್ಯ ಇಷ್ಟ ಅಂದರೆ ನಾನು ನನ್ನ ಪಾಡಿಗೆ ನಾನು ಕೂತ್ಕೊಂಡು ಸಾಹಿತ್ಯ ಅನ್ನೋದನ್ನ ನಾನು ಓದ್ಕೊಳ್ತೀನಿ. ಓಕೆನಾ, ಬಟ್ ಚಲನಚಿತ್ರ ಅಂದರೆ ಏನು ಅಂದರೆ, ಚಲನಚಿತ್ರ ಅನ್ನೋದು ತುಂಬ ಜನರಿಂದ ಮಾಡಿರೋದು. ಓಕೆನಾ, ಇವಾಗ ಎಷ್ಟೊಂದು ಜನ, ಇವಾಗ ಚಲನಚಿತ್ರದಲ್ಲಿ ನಿಮಗೆ ಗೊತ್ತಿರೋ ಹಾಗೆ, ಸಿನಿಮಾದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಒಂದೊಂದು ಕ್ಯಾರೆಕ್ಟರ್ ಇರಲ್ಲ, ತುಂಬ ಅನೇಕ ಕ್ಯಾರೆಕ್ಟರ್ಗಳಿರುತ್ತೆ. ಹಾಗೆ ಅದನ್ನು ಕಂಪ್ಲೀಟಾಗಿ, ಇವಾಗ ನಾವು ಸಿನಿಮಾ ರಿಲೀಸ್ ಆಯಿತು ಅಂದ ತಕ್ಷಣ ಯೂಶ್ವಲಿ ನಾವೇನು ಮಾಡ್ತೀವಿ, ಫಿಲಮ್ ಥಿಯೇಟ್ರಿಗೋ ಅಥವಾ ಮನೇಲೋ ಹಾಕೊಂಡು ನೋಡ್ತೀವಲ್ಲ, ಅದನ್ನು ಒಬ್ಬ ಪರ್ಸನ್ ಮಾತ್ರ ಆ ಒಂದು ಸಿನಿಮಾನ ನೋಡಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಅಥವಾ ನಮ್ಗೆ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇರೋದು ಅವರೆಲ್ಲರೂ ಹೋಗಿ ತುಂಬ ಜನ ಕುತ್ಕೊಂಡು ನೋಡ್ತೀವಲ್ವ ಮೂವಿನ. ಬಟ್ ಸಾಹಿತ್ಯ ಅನ್ನೋದೇನಾಗಿರುತ್ತೆ ಅಂದರೆ, ಸಾಹಿತ್ಯ ಅನ್ನೋದು ಒಬ್ಬರೇ ಕುತ್ಕೊಂಡು ಓದ್ತಾರೆ, ಅವರ ಒಂದು ಭಾವನೆಗಳೇನಿದೆ ಅದ್ರ ಬೇಸಿಸ್ ಮೇಲೆ ಅವ್ರು ಓದ್ತಾ ಹೋಗ್ತಾರೆ. ಓಕೆನಾ, ಅಂದರೆ ಇಲ್ಲಿ ಕಂಪ್ಲೀಟಾಗಿ ಡಿಫ್ರೆನ್ಸೇ ಹೇಳಿರೋದು, ಸಾಹಿತ್ಯ ಮತ್ತು ಚಲನಚಿತ್ರಗೂ ಇರುವಂತಹ ಡಿಫ್ರೆನ್ಸ್ಗಳೇ ಇಲ್ಲಿ ಕಂಪ್ಲೀಟಾಗಿ ಹೇಳಿರೋದು. ಸೊ ಇಲ್ಲಿ ಸಾಹಿತ್ಯ ಅನ್ನೋದು, ಇವಾಗ ಸಾಹಿತ್ಯ ಯಾರು ಬರೀತಿದಾರಲ್ಲ ಅವ್ರೇನು ಮಾಡ್ತಾರೆ ಅಂದರೆ, ಅವರ ಒಂದು ಭಾವನೆಗಳನ್ನ ಅಥವಾ ಅವರ ಒಂದು ಫೀಲಿಂಗ್ಸ್ಗಳನ್ನ ಒಂದು ಬರೆಯುವಂಥ ಅಕ್ಷರದಲ್ಲಿ ಅವ್ರ ಫೀಲಿಂಗ್ಸ್ನೆಲ್ಲ ಕಂಪ್ಲೀಟಾಗಿ ಅಕ್ಷರನ ನಾವು ನೋಡಿದ ತಕ್ಷಣ ಅಥವಾ ಓದಿದ ತಕ್ಷಣ ನಮಗೆ ಅಲ್ಲಿ ಅವ್ರು ಏನು ಬರೆದಿದ್ದಾರಲ್ಲ ಅದ್ರ ಬೇಸಿಸ್ ಮೇಲೆ ನಮಗೆ ಫೀಲಿಂಗ್ಸ್ ಅರ್ಥ ಆಗುತ್ತೆ, ಅಂದರೆ ಓದುಗರಿಗೆ ಅದನ್ನು ಅರ್ಥ ಮಾಡ್ಕೋಬೋದು. ಬಟ್ ಚಲನಚಿತ್ರದಲ್ಲಿ ಏನಾಗುತ್ತೆ ಅಂದರೆ, ಒಂದು ಆ್ಯಕ್ಟಿಂಗ್ ಮುಖಾಂತರ ತೋರಿಸೋದ್ರಿಂದ ಬೇಗನೆ, ಅಂದರೆ ಎಮೋಷ್ನಲಿ ಆಗಿರ್ಬೋದು ಅಥವಾ ಫೀಲಿಂಗ್ಸ್ ಆಗಿರ್ಬೋದು, ಬೇಗನೆ ಕನೆಕ್ಟ್ ಆಗುತ್ತೆ ಅಂತ ಇಲ್ಲಿ ಲೇಖಕರು ಹೇಳ್ತಿದ್ದಾರೆ. ಓಕೆನಾ, ಸೊ ಇವ್ರು ಹೇಳ್ತಾರೆ ಏನು ಅಂದರೆ, ಸಾಹಿತ್ಯ ಅನ್ನೋದು ತುಂಬ ಹಳೇದಂತೆ. ಓಕೆನಾ, ಮೊದಲೆಲ್ಲ ಎಲ್ಲರೂ ಸೇರಿ ಒಂದು ಕತೆಗಳನ್ನೋ ಅಥವಾ ಜಾನಪದದಿಂದನೋ ಶುರುವಾದಂತಹ ಸಾಹಿತ್ಯ ಇವಾಗ ಕಾದಂಬರಿ ಮತ್ತು ನಾಟಕಗಳಾಗಿ ಬೆಳೀತಿದೆ. ಹಾಗೆ ಒಂದು ಮನಸ್ಸಿನ ಭಾವನೆಗಳು ಏನಿದೆಯಲ್ಲ ಅದನ್ನು ಹೆಚ್ಚು ಒತ್ತಡ ತಂದು ಓದುಗರಿಗೆ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ರೀತಿ ಮಾಡಿಬಿಟ್ಟು, ಅದು ತುಂಬ, ಇವಾಗ ನಾವು ಯಾವುದೋ ಏನೋ ಒಂದು ಓದ್ತಿರ್ತೀವಿ ಅಂದ್ಕೊಳ್ಳಿ. ಓಕೆನಾ, ಓದ್ಬೇಕಾದ್ರೆ ನಮಗೇನು ಅನಿಸುತ್ತೆ, ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದರೆ, ಇಲ್ಲ ಇದನ್ನು ಫಸ್ಟು ಕಂಪ್ಲೀಟ್ ಮಾಡಿಬಿಟ್ಟೆ ನೆಕ್ಸ್ಟ್ ಏನಾದ್ರು ಮತ್ತೆ ಬೇರೆ ಕೆಲಸ ಮಾಡೋಣ ಅಂತ ಹೇಳಿ ಅನಿಸುತ್ತಲ್ವ. ಸೊ ಆ ರೀತಿ ಒಂದು ಸಾಹಿತ್ಯ ಅನ್ನೋದು. ಬಟ್ ಸಿನಿಮಾ ಬಗ್ಗೆ ನೋಡೋದಾದರೆ, ಸಿನಿಮಾ ಬಂದುಬಿಟ್ಟು ಸುಮಾರು 18ನೇ ಶತಮಾನ ಆದಮೇಲೆ ಇದು ಬಂದಿರೋದು ಸಿನಿಮಾ ಅನ್ನೋದು. ಓಕೆನಾ, ಸೊ ಇಲ್ಲೇನಾಗುತ್ತೆ ಅಂದರೆ, ಅನೇಕ ಕಲಾವಿದರು ಅನೇಕ ತಂತ್ರಜ್ಞಾನದಿಂದ ಈ ಒಂದು ಸಿನಿಮಾ ಅನ್ನೋದು ಸ್ಟಾರ್ಟ್ ಆಗಿ, ಸೊ ಸಿನಿಮಾ ಅನ್ನೋದನ್ನ ರೆಡಿ ಮಾಡ್ತಾರೆ. ಓಕೆನಾ, ಅದನ್ನು ತುಂಬ ಜನ ಪ್ರೇಕ್ಷಕರು ಒಟ್ಟಿಗೆ ಕುತ್ಕೊಂಡು ಈ ಒಂದು ಸಿನಿಮಾನ ನೋಡಿ ಆನಂದ ಅನ್ನೋದನ್ನ ಪಡ್ತಾರೆ. ಬಟ್ ಸಾಹಿತ್ಯ ಅನ್ನೋದು ಒಬ್ಬ ಪರ್ಸನು ಅವನೇ ಬಂದು ಅವನೇ ಓದಿ ಆಮೇಲೆ ಅವನು ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಇಲ್ಲಿ ನೆಕ್ಸ್ಟ್ ನೋಡೋದಾದ್ರೆ, ನಾವು ಸಾಹಿತ್ಯನ ಇವಾಗ ಓದ್ಬೇಕಾದ್ರೆ, ಇವಾಗ ಯಾರು ಓದ್ತಿರ್ತಾರಲ್ಲ, ಸೊ ಆ ವ್ಯಕ್ತಿ ಏನು ಮಾಡ್ಬೋದು ಅಂದರೆ, ಓದ್ಬಿಟ್ಟು ಅಕಸ್ಮಾತ್ ಅವ್ನಿಗೇನಾದ್ರು ಬೋರ್ ಆಯಿತಾ, ಬೇಕಾದ್ರೆ ಆ ಒಂದು ಬುಕ್ ಏನಿದೆ ಅದನ್ನು ಎತ್ತಿಕ್ಬಿಟ್ಟು ಮತ್ತೆ ರಿಟರ್ನ್ ಬಂದು ಓದೋಕೆ ಅವನಿಗೊಂದು ಅವಕಾಶ ಅನ್ನೋದಿರುತ್ತೆ. ಬಟ್ ಸಿನಿಮಾ ಯಾವ ರೀತಿ ಇರುತ್ತೆ ಅಂದರೆ, ಸಿನಿಮಾ ಅದು ತುಂಬ ದೊಡ್ಡ ಬಂಡವಾಳ ಹಾಕಿರೋದ್ರಿಂದ, ಹಾಗೆ ತುಂಬ ಜನ ಸಿನಿಮಾಗೋಸ್ಕರ ದುಡ್ದಿರೋ ರೀಸನಿಂದ ಇದು ಕಂಪ್ಲೀಟಾಗಿ ಒಂದು ಪ್ರೇಕ್ಷಕರು, ಇವಾಗ ಅಷ್ಟು ಸಾಮೂಹಿಕ ಪ್ರೇಕ್ಷಕರು ಇರ್ತಾರಲ್ಲ, ಅಂದರೆ ತುಂಬ ಜನ ಮಾಸ್ ಪ್ರೇಕ್ಷಕರು ಇರ್ತಾರಲ್ಲ, ಅವ್ರ ಬೇಸಿಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನು ಅಂದರೆ, ಒಬ್ಬರು ಒಂದು ಸಿನಿಮಾ ಗೆಲ್ಲುತ್ತಾ ಅಥವಾ ಸೋಲುತ್ತಾ ಎಲ್ಲನೂ ಕೂಡ ಕಂಪ್ಲೀಟಾಗಿ ಪ್ರೇಕ್ಷಕರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಯಾರು ಒಂದು ಸಿನಿಮಾಗೆ ಬಂಡವಾಳ ಹಾಕಿರ್ತಾರೆ ನೋಡಿ, ಅವರು ತುಂಬ ನಿರೀಕ್ಷೆಯಿಂದ ಕಾಯ್ತಿರ್ತಾರೆ, ಅಥವಾ ನಿರ್ದೇಶಕರು ಏನಿರ್ತಾರಲ್ಲ ಅವರು ತುಂಬ ನಿರೀಕ್ಷೆಯಿಂದ ಕಾಯ್ತಿರ್ತಾರೆ, ವೆದರ್ ಆ ಸಿನಿಮಾ ಗೆಲ್ಲುತ್ತಾ ಅಥವಾ ಫ್ಲಾಪ್ ಆಗುತ್ತಾ ಅಂತ ಅವರು ಕಾಯ್ಕೊಂಡು ಅವ್ರೇನು ಮಾಡ್ತಿರ್ತಾರೆ ಅಂದರೆ, ಇವಾಗ ವಿನ್ ಆಯಿತು ಅಂದರೆ ಅವ್ರು ತುಂಬ ಖುಷಿ ಪಡ್ತಾರೆ. ಅದೇ ಒಂದು ಸೋಲ್ತು ಅಂದರೆ ಅಷ್ಟು ಜನ ಹಾಕಿರುವಂಥ ಎಫರ್ಟ್ ಏನಿದೆ ಅದು ಕಂಪ್ಲೀಟಾಗಿ ವ್ಯಾನಿಷ್ ಆಗುತ್ತೆ. ಬಟ್ ಸಾಹಿತ್ಯ ಇವಾಗ ಗೆಲ್ಲೋದು ಸೋಲೋದು ಎರಡೂ ಕೂಡ ಯಾರು ಬರೀತಿರ್ತಾರಲ್ಲ, ನಾಟಕ ಆಗಿರ್ಬೋದು ಅಥವಾ ಸಾಹಿತ್ಯ ಆಗಿರ್ಬೋದು, ಯಾರು ಬರೀತಿರ್ತಾರಲ್ಲ ಅವ್ರ ಬೇಸಿಸ್ ಮೇಲೆ ಮಾತ್ರ ಡಿಪೆಂಡ್
ಡಿಪೆಂಡ್ ಆಗಿರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಇಲ್ಲಿ ಸಾಹಿತ್ಯಕ್ಕೆ ಹೆಚ್ಚು ಅಭಿವ್ಯಕ್ತಿ ಸ್ವತಂತ್ರ ಇದೆ, ಆದರೆ ಸಿನಿಮಾಗೆ ಕಡಿಮೆ ಇದೆ ಅಂತ ಇಲ್ಲಿ ಹೇಳಿದ್ದು. ಓಕೆನಾ. ಸೊ ಹಾಗೆ ಇಲ್ಲಿ ಏನು ಹೇಳ್ತಾರೆ ಅಂದರೆ ಇವಾಗ ನಾವು ಮೂವೀಸ್ ಆದರೆ ಏನು ಮಾಡ್ತಾರೆ ಅಂದರೆ, ನಾನು ಆಗಲೇ ಹೇಳ್ದಂಗೆ ದೃಶ್ಯದಿಂದ ಅದನ್ನು ತೋರಿಸ್ತಾರೆ ಅಲ್ವಾ. ಅಂದರೆ ಒಂದೊಂದು ಸೀಕ್ವೆನ್ಸು ಅಥವಾ ಒಂದೊಂದು ಸ್ಟೋರಿನ ನಮಗೆ ನಾಟಕೀಯವಾಗಿ ತೋರಿಸ್ತಾರೆ. ಸೊ ಅದರಿಂದ ಏನಾಗುತ್ತೆ ಅಂದರೆ, ದೃಶ್ಯಗಳಿಗಿರುವ ಶಕ್ತಿಗಿಂತ ಆ ದೃಶ್ಯ ಏನಿದೆಯಲ್ಲ ಆ ಶಕ್ತಿಯಿಂದ ಸಿನಿಮಾ ಸಾಹಿತ್ಯಕ್ಕಿಂತ ಹೆಚ್ಚು ಪರಿಣಾಮ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ತುಂಬ ಜನ ಜಾಸ್ತಿ ಪ್ರಿಫರ್ ಮಾಡೋದು ಸಾಹಿತ್ಯ ಅಲ್ಲ ಸಿನಿಮಾನ. ಯಾಕೆ ಅಂದರೆ ಇವಾಗ ಓದುಗರಿಗೆ ಯಾರು ತುಂಬ ಇಂಟ್ರೆಸ್ಟಿಂಗ್ ಆಗಿ ನಾವೆಲ್ಸ್ ಅಥವಾ ಬುಕ್ಸ್ ಯಾರು ಓದ್ತಾರಲ್ಲ ಅವ್ರಿಗೆ ಸಾಹಿತ್ಯ ಅನ್ನೋದು ತುಂಬ ಇಷ್ಟ ಇರುತ್ತೆ. ಬಟ್ ದೃಶ್ಯ ವೈಸ್ ಎಮೋಷನ್ ಕನೆಕ್ಟ್ ಆಗಿರ್ಬೋದು, ಇದು ಬೇಗನೆ ಒಂದು ಸಿನಿಮಾ ಅನ್ನೋದು ಜಾಸ್ತಿ ಬೇಗ ಕನೆಕ್ಟ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ಏನು ಅಂದರೆ, ಇವಾಗ ನಾವು ಸಾಹಿತ್ಯ ಓದಬೇಕು ಅಂದರೆ ನಮಗೆ ಅದ್ರ ಬಗ್ಗೆ ಸ್ವಲ್ಪ ಜ್ಞಾನ ಇರಲೇಬೇಕಾಗುತ್ತೆ. ಓಕೆನಾ. ಆದರೆ ಸಿನಿಮಾ ನೋಡ್ಬೇಕಾದ್ರೆ ನಮ್ಗೆ ಯಾವುದೇ ಜ್ಞಾನ ಅವಶ್ಯಕತೆ ಇರಲ್ಲ. ಯಾಕೆ ಅಂದರೆ ನಮಗೆ ಅಲ್ಲಿ ಏನು ಅವ್ರು ನಾಟಕೀಯವಾಗಿ ತೋರಿಸ್ತಿರ್ತಾರಲ್ಲ ಅಥವಾ ನಟನೆ ಮೂಲಕ ಏನು ತೋರಿಸ್ತಿರ್ತಾರಲ್ವ, ಸೊ ಅದನ್ನು ನೋಡಿದ ತಕ್ಷಣ ನಮಗೆ ಏನು ಬೇಕೋ ನಮ್ಗೆ ಅಲ್ಲಿ ಕರೆಕ್ಟಾಗಿ ಅಲ್ಲಿ ಅನಾಲಿಸಿಸ್ ಅನ್ನೋದನ್ನ ಮಾಡಿ ಅಲ್ಲಿ ನಮಗೆ ಗೊತ್ತಾಗುತ್ತೆ, ಓಕೆ ಈ ಥರ ನಡೀತಿದೆ ಅಂತ. ಬಟ್ ಸಾಹಿತ್ಯದಲ್ಲಿ ನಮಗೆ ಒಂದು ಗರಿಷ್ಠ ಜ್ಞಾನ ಇರಲಿಲ್ಲ ಅಂದರೆ ನಾವು ಏನೂ ಕೂಡ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಇಲ್ಲಿ ಹೇಳ್ತಿರೋದು. ಹಾಗೆ ಇಲ್ಲಿ ಆಂಡ್ರೆ ಲಿವಿನ್ಸ್ ಅವ್ರ ಪ್ರಕಾರ ಏನು ಅಂದರೆ, ಸಿನಿಮಾದಲ್ಲಿ ಪ್ರತಿಮೆಯ ಮೂಲಕ ಚಿಂತನೆಗಳು ವ್ಯಕ್ತವಾದರೆ ಸಾಹಿತ್ಯದಲ್ಲಿ ಚಿಂತನೆಯ ಮೂಲಕ ಪ್ರತಿಮೆಗಳು ಪ್ರಕಟಗೊಳ್ಳುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ಇವಾಗ ನೀವು ಫಿಲಮ್ ನೋಡ್ತಿದ್ರೆ ನಿಮಗೆ ಆಲ್ರೆಡಿ ಅವರು ನಟನೆ ಮೂಲಕ ತೋರಿಸ್ತಿರ್ತಾರಲ್ವ, ಅದನ್ನ ನೋಡಿ ನಾವು ಓಕೆ ಇದು ಈ ರೀತಿ ಇದೆ ಸ್ಟೋರಿ ಅಂತ ಹೇಳಿ ಅರ್ಥ ಮಾಡ್ಕೊಳ್ತೀವಿ. ಬಟ್ ಸಾಹಿತ್ಯದಲ್ಲಿ ಏನಾಗುತ್ತೆ ಅಂದರೆ, ಸ್ಟೋರಿ ಓದ್ತಾ 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 ನಾವೇ ಒಂದು ಕಲ್ಪನಾ ಲೋಕದಲ್ಲಿ ಹೊಂಟೋಗಿರ್ತೀವಿ. ಓಕೆನಾ. ಅಲ್ಲಿ ನಮ್ಗೆ ಏನಿರುತ್ತೋ ನಾವು ಏನೇನೆಲ್ಲ ಅನಾಲಿಸಿಸ್ ಮಾಡಿಕೊಂಡು ಓಕೆ ಈ ಕ್ಯಾರೆಕ್ಟರು ಈ ರೀತಿ ಇದೆ, ಇವ್ರು ಇಷ್ಟು ಕ್ರೂಷಿಯಲ್ ಇದ್ದಾರೆ ಆ್ಯಂಡ್ ಇವ್ರು ಇಷ್ಟು ಸ್ಮಾರ್ಟ್ ಇದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ನಾವು ಅಸಂಪ್ಷನ್ ಮೂಲಕ ಒಂದು ನಟನೆ ಅನ್ನೋದನ್ನ ನಾವೇ ಅಲ್ಲಿ ಓನಾಗಿ ಕ್ರಿಯೇಟ್ ಮಾಡ್ಕೊಳ್ತೀವಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಇವಾಗ ನಾವು ಜನಪ್ರಿಯತೆಯನ್ನು ನೋಡೋದಾದ್ರೆ ಅಥವಾ ಅಭಿಮಾನಗಳು ಅಥವಾ ಅಭಿಪ್ರಾಯಗಳು ಯಾವುದಕ್ಕೆ ಜಾಸ್ತಿ ಇದೆ ಅಂದರೆ, ಇಲ್ಲಿ ಸಿನಿಮಾಗೆ ಹೆಚ್ಚು ಪ್ರಿಯರು ಜಾಸ್ತಿ ಇದ್ದಾರೆ. ಯಾಕೆ ಅಂದರೆ ಸಿನಿಮಾನ ನಾವು ನೋಡಿದ ತಕ್ಷಣ ಅರ್ಥ ಮಾಡ್ಕೋಬಹುದು ಆ್ಯಂಡ್ ಯಾರು ಕೂಡ ಅದ್ರ ಬಗ್ಗೆ ತಿಳ್ಕೊಂಡೇ ಇದ್ರೂ ಕೂಡ ಸಿನಿಮಾದಲ್ಲಿ ನಮ್ಗೆ ಏನು ನಡೀತಿದೆ ಅನ್ನೋದು ನಮಗೆ ಬೇಗನೆ ಕ್ಯಾಪ್ಚರ್ ಮಾಡ್ಕೋಬೋದು. ಬಟ್ ಸಾಹಿತ್ಯದಲ್ಲಿ ಅದು ಸ್ವಲ್ಪ ಕಷ್ಟ ಆಗಿರೋ ರೀಸನಿಂದ ಸೊ ತುಂಬ ಜನ ಜಾಸ್ತಿ ಸಾಹಿತ್ಯಕ್ಕಿಂತ ಸಿನಿಮಾನ ಪ್ರಿಫರ್ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಿರೋದು. ಓಕೆನಾ. ನೆಕ್ಸ್ಟ್ ಡಿಫ್ರೆನ್ಸ್ ನಾವು ನೋಡೋದಾದರೆ ಇಲ್ಲೇನಾಗುತ್ತೆ ಅಂದರೆ, ಇವಾಗ ಸಿನಿಮಾದಲ್ಲಿ ಏನು ನಿರೂಪಕರು ಏನು ಬಂಡವಾಳ ಹಾಕಿರ್ತಾರಲ್ಲ, ಸೊ ಅವ್ರು ಯೂಶ್ವಲಿ ಏನು ವೆಯ್ಟ್ ಮಾಡ್ತಿರೋದು ಏನಕ್ಕೆ ಅಂದರೆ, ಅವ್ರು ಹಾಕಿರೋ ಅಂಥ ಅವ್ರು ಹಾಕಿರೋವಂಥ ಒಂದು ಅಮೌಂಟ್ ಏನಿದೆಯಲ್ಲ ಅದು ಬೇಗನೆ ಬಂದುಬಿಡ್ಲಿ ಅಂತ ಅವ್ರು ವೆಯ್ಟ್ ಮಾಡ್ತಿರ್ತಾರೆ. ಓಕೆನಾ. ಏನು ನಿರೂಪಕರು ಏನಿರ್ತಾರಲ್ಲ ಅವ್ರು ವೆಯ್ಟ್ ಮಾಡ್ತಿರ್ತಾರೆ. ಹಾಗೆ ಅವ್ರು ಏನು ಮಾಡ್ತಾರೆ ಅಂದರೆ, ಸ್ವಲ್ಪ ಎಮೋಷನ್ಸು ಹಾಗೆ ಸ್ವಲ್ಪ ಫೀಲಿಂಗ್ಸು ಎಲ್ಲನೂ ಕೂಡ ಆ ಒಂದು ಫಿಲಮ್ಗೆ ಹಾಕಿಬಿಟ್ಟು ಅವ್ರೇನು ಮಾಡ್ತಾರೆ ಅಂದರೆ ಅದು ಬೇಗನೆ ಕ್ಲಿಕ್ ಆಗಲಿ ಅಂತ ಹೇಳಿ ಕಾಯ್ತಿರ್ತಾರೆ. ಓಕೆನಾ. ಬಟ್ ಸಾಹಿತ್ಯದಲ್ಲಿ ಏನಾಗುತ್ತೆ ಅಂದರೆ, ಸಾಹಿತ್ಯದಲ್ಲಿ ಕಂಪ್ಲೀಟಾಗಿ ಒಬ್ಬ ಪರ್ಸನ್ ಬರೀತಿರೋ ರೀಸನಿಂದ ಅವರು ಯಾವ ರೀತಿ ಕನೆಕ್ಷನ್ ಮಾಡ್ಕೋಬೋದು, ಯಾವ ರೀತಿ ಒಂದು ಜನಗಳ ಮೈಂಡಲ್ಲಿ ಒಳ್ಳೆ ರೀತಿಯ ಭಾವನೆಗಳು ಬರೋದಾಗಿರ್ಬೋದು, ಹಾಗೆ ಒಂದು ಸಾಹಿತ್ಯದ ಮೇಲೆ ತುಂಬಾ ಅವ್ರಿಗೆ ಇಂಟ್ರೆಸ್ಟಿಂಗ್ ಬರೋದಾಗಿರ್ಬೋದು, ಇದ್ರ ಮೇಲೆ ಅವರು ತುಂಬ ಫೋಕಸ್ ಮಾಡ್ತಾ ಹೋಗ್ತಾರೆ. ಓಕೆನಾ. ಸೊ ಇಲ್ಲಿ ಹೇಳ್ತಾರೆ ಏನು ಅಂದರೆ, ಲಾಸ್ಟಲ್ಲಿ ಇವಾಗ ಜಾಸ್ತಿ ಸಾಹಿತ್ಯದಲ್ಲಿ ಮನೋರಂಜನೆ ನೀಡ್ಬೋದು. ಓಕೆನಾ. ಅಂದರೆ ತುಂಬ ಚೆನ್ನಾಗಿ ಅವ್ರು ಬರೆದಿದ್ರು ಕೂಡ ಏನಾಗುತ್ತೆ ಅಂದರೆ ಜಾಸ್ತಿ ಫ್ಯಾನ್ ಬೇಸು ಅಥವಾ ಜಾಸ್ತಿ ತುಂಬ ನೋಡೋದು ಯಾವುದು ಅಂದರೆ ಸಿನಿಮಾ ಅಂತ ಇಲ್ಲಿ ಹೇಳ್ತಿದ್ದಾರೆ. ಓಕೆನಾ. ಸಾಹಿತ್ಯ ಯಾರು ಗರಿಷ್ಠವಾಗಿ ಒಂದು ಬುದ್ಧಿ ಇರುತ್ತೆ ನೋಡಿ, ಒಂದು ಸ್ವಲ್ಪ ಆದರೂ ಏನು ತಿಳ್ಕೊಳ್ಳೋ ಅಂಥ ಸಾಮರ್ಥ್ಯ ಏನಿದೆ ಅಲ್ಲ, ಅವ್ರು ಮಾತ್ರ ಈ ಒಂದು ಸಾಹಿತ್ಯನ ಓದಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಿರೋದು. ಓಕೆನಾ. ಸೊ ಇಲ್ಲಿ ಫೈನಲಾಗಿ ಕನ್ಕ್ಲೂಡ್ ಮಾಡ್ತಿದ್ದಾರೆ ಏನು ಅಂದರೆ, ಸಿನಿಮಾ ಮತ್ತು ಸಾಹಿತ್ಯ ನಡುವಿನ ವ್ಯತ್ಯಾಸಗಳನ್ನು ಮತ್ತು ಮನೋರಂಜನಾ ಮಾಧ್ಯಮಗಳು ಸಾಮಾಜಿಕ ಜವಾಬ್ದಾರಿಯನ್ನು ಎತ್ತಿ ತೋರಿಸುತ್ತಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಕಂಪ್ಲೀಟ್ ಲೆಸನ್ ಬಂದುಬಿಟ್ಟು ಡಿಫ್ರೆನ್ಸೇ ಹೇಳ್ತಿರೋದು. ಸಾಹಿತ್ಯ ಮತ್ತು ಚಲನಚಿತ್ರಕ್ಕೆ ಏನೋ ಒಂದು ಡಿಫ್ರೆನ್ಸ್ ಇದೆಯಲ್ಲ ಅದ್ರ ಬೇಸಿಸ್ ಮೇಲೆ ಇದು ಕಂಪ್ಲೀಟ್ ಲೆಸನ್ ಆಗಿದೆ. ಸೊ ಇಲ್ಲಿಗೆ ಈ ಒಂದು ಲೆಸನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.